ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಇಂಗ್ಲೀಷ್ ವಿಷಯದ ಬ್ಯೂಟಿ ಈ ಒಂದು ಪೋಯಮ್ನ ಸಂಪೂರ್ಣ ಕ್ವಶನ್ ವಿತ್ ಆನ್ಸರ್ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೊಡ್ತೀನಿ, ಕೊನೆವರೆಗೆ ನೋಡಿ. ತುಂಬಾ ಸರಳ ಉತ್ತರಗಳು, ನೀವು ಆರಾಮಾಗಿ ಓದ್ಬಿಟ್ಟು ನೆನಪನ್ನು ಇಟ್ಕೋಬೋದು ಮತ್ತು ನೋಟ್ಸ್ನ ಕೂಡ ಬರ್ಕೋಬೋದು. ಕೊನೆವರೆಗೆ ನೋಡಿ, ಎಲ್ಲ ಕ್ವಶನ್ಸು ವಿತ್ ಆನ್ಸರ್ನ ಕೊಡ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಿಮಗೆ ನಿಮ್ಮೊಂದು 8th ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಇದೇ ರೀತಿ ನಿಮಗೆ ಎಲ್ಲ ಪಾಠಗಳ ಪದ್ಯಗಳ ಕ್ವಶನ್ ಆನ್ಸರ್ಗಳು, LB ಕ್ವಶನ್ಗಳು, ಟೆಸ್ಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು, ಒಟ್ಟಿನಲ್ಲಿ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಫ್ರೀಯಾಗಿ ಇದೊಂದು ಚಾನಲ್ ಆಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಆನ್ಸರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. ನಿಮಗೆ ಕ್ವಶನ್ ಕನ್ಫ್ಯೂಸ್ ಆದರೆ ಬುಕ್ ತೊಗೊಳ್ಳಿ, ಅಲ್ಲಿ ಕ್ವಶನ್ ನೀವೇ ನೋಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 1, ಲಿಸ್ಟ್ ಔಟ್ ದ ಥಿಂಗ್ಸ್ ವೇರ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ನೋಡಿ. ವಿ ಕ್ಯಾನ್ ಸಿ ಬ್ಯೂಟಿ ಇನ್ ದ ಸನ್ಲೈಟ್. ನಾವು ಎಲ್ಲೆಲ್ಲಿ ಬ್ಯೂಟಿ ನೋಡ್ಬೋದು ಅಂತ, ದಿನನಿತ್ಯದಲ್ಲಿ ಅಥವಾ ಒಂದು ದಿನದಲ್ಲಿ ನಾವು ಎಲ್ಲೆಲ್ಲಿ ಬ್ಯೂಟಿ ನೋಡ್ಬೋದು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನೋಡಿ, ಎಲ್ಲೆಲ್ಲಿ ನಾವು ಬ್ಯೂಟಿಯನ್ನು ನೋಡ್ಬೋದು? ನೇಚರಲ್ಲಿ. ವಿ ಕ್ಯಾನ್ ಸಿ ಬ್ಯೂಟಿ ಇನ್ ದ ಸನ್ಲೈಟ್, ಸೂರ್ಯನ ಬೆಳಕಿನಲ್ಲಿ ನೋಡ್ಬೋದು. ದ ಟ್ರೀಸ್ ಆ್ಯಂಡ್ ದ ಬರ್ಡ್ಸ್, ಮರಗಳಲ್ಲಿ, ಹಕ್ಕಿಗಳಲ್ಲಿ ನೋಡ್ಬೋದು. ಇಟ್ ಈಸ್ ಆಲ್ಸೋ ವಿಸಿಬಲ್ ಇನ್ ದ ಫೀಲ್ಡ್ಸ್ ವೇರ್ ಪೀಪಲ್ ಗ್ರೋ ಕ್ರಾಪ್ಸ್ ಆ್ಯಂಡ್ ಡ್ಯಾನ್ಸ್ ಫಾರ್ ದೇರ್ ಹಾರ್ವೆಸ್ಟ್. ವ್ಯವಸಾಯ ಮಾಡೋಲ್ಲಿ ನಾವು ಈ ಒಂದು ಬ್ಯೂಟಿಯನ್ನು ನೋಡ್ಬೋದು. ಇಷ್ಟೇ ಆನ್ಸರ್ಸು, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ದ ಪೋಯೆಟ್ ಸೇಸ್ ಬ್ಯೂಟಿ ಈಸ್ ಹಿಯರ್ಡ್ ಇನ್ ದ ನೈಟ್. ಪಿಕ್ ಔಟ್ ಎನಿ 2 ಥಿಂಗ್ಸ್ ಆಫ್ ಬ್ಯೂಟಿ ಫ್ರಮ್ ದ ಪೋಯಮ್ ದ್ಯಾಟ್ ಆರ್ ಸೀನ್ ಎಟ್ ನೈಟ್. ಕೇಳಿದ್ದಾರೆ. ಸೊ ಎಲ್ಲೆಲ್ಲಿ ನಾವು ನೈಟ್ ಬ್ಯೂಟಿಯನ್ನು ನೋಡ್ಬೋದು ಅಂತ ಕೇಳಿದ್ದಾರೆ. ಆನ್ಸರ್, ಇನ್ ದ ನೈಟ್ ಬ್ಯೂಟಿ ಈಸ್ ಹಿಯರ್ಡ್ ಇನ್ ದ ಸೈಗಿಂಗ್ ವಿಂಡ್ ಆ್ಯಂಡ್ ದ ಫಾಲಿಂಗ್ ರೈನ್. ವಿಂಡ್ ಮತ್ತು ಫಾಲಿಂಗ್ ರೈನ್, ಇಲ್ಲಿ ನಾವು ಬ್ಯೂಟಿ ನೋಡ್ತೀವಿ ಯಾವಾಗ? ನೈಟು, ರಾತ್ರಿ ಸಮಯದಲ್ಲಿ ವಿಂಡ್ ಮತ್ತು ಫಾಲಿಂಗ್ ರೈನ್. ಇವೆರಡು ಕೂಡ ಉತ್ತರಗಳು. ಇನ್ನು ಕ್ವಶನ್ ನಂಬರ್ 3 ನೋಡಿ, ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ರೀಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಸ್. ಏನು ಕೇಳಿದರೆ ನಾವೇನು ಮಾಡಬೇಕು? ಫಸ್ಟ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ವನ್ನು ಓದ್ಕೋಬೇಕು. ಆಫ್ ದ ಪೋಯಮ್ ನೋಟ್ ದ ಫಾಲೋಯಿಂಗ್ ಪ್ರೈಸಸ್. ಕಾರ್ನ್ ಗ್ರವಿಂಗ್, ಇದನ್ನ ಅಬ್ಸರ್ವ್ ಮಾಡಿ, ನೀವು ಪ್ರೈಸಸ್ನ ಅಬ್ಸರ್ವ್ ಮಾಡಿ ಆ ಒಂದು ಪೋಯಮಲ್ಲಿ. 1ನೇ ಸ್ಟ್ಯಾಂಜ ಮತ್ತು 2ನೇ ಸ್ಟ್ಯಾಂಜ. ಕಾರ್ನ್ ಗ್ರೋವಿಂಗ್, ಪೀಪಲ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್, ವಿಂಡ್ ಸ್ಯಾಗಿಂಗ್, ರೈನ್ ಫಾಲಿಂಗ್, ಎ ಸಿಂಗರ್ ಚಾಂಟಿಂಗ್. ದೀಸ್ ಕುಡ್ ಬಿ ರಿಟರ್ನ್ ಆ್ಯಸ್. ಇದನ್ನು ನಾವು ಯಾವತ್ತು ಬರಬೇಕು? ಕೊಟ್ಟಿದ್ದಾರೆ ಎಕ್ಸಾಂಪಲ್ 2. ಕಾರ್ನ್ ದಟ್ ಈಸ್ ಗ್ರವಿಂಗ್, ಪೀಪಲ್ ಹೂ ಆರ್ ವರ್ಕಿಂಗ್ ಆರ್ ಡ್ಯಾನ್ಸಿಂಗ್. ಮತ್ತು ಕ್ವಶನ್ ಕೇಳಿದ್ರೆ ಇನ್ನೊಂದು, ಕ್ಯಾನ್ ಯು ರಿವೈಟ್ ದ ಅದರ್ ಪ್ರೈಸಸ್ ಲೈಕ್ ದಿಸ್. ಇದೇ ರೀತಿ ನಾವು ಬೇರೆ ಪ್ರೈಸಸ್ನ ಬರೀತಾರೆ ಅಂತ ಕೇಳಿದ್ದಾರೆ. ವೈ ಡು ಯು ಥಿಂಕ್ ದ ಪೋಯೆಟ್ ಯೂಸಸ್ ದ ಶಾರ್ಟರ್ ಪ್ರೈಸಸ್. ಈ 2ನೇ ಕ್ವಶನ್. ಇದು ಮೇಲ್ನೇ ಕ್ವಶನ್ ಒಂದಾಯಿತು, ಇದು 2ನೇ ಕ್ವಶನು. ಟೋಟಲಾಗಿ 2 ಕ್ವಶನ್ ಕೇಳಿದ್ದಾರೆ. ಮೊದಲಾಗಿ 1ನೇ ಕ್ವಶನ್ಗೆ ಆನ್ಸರ್ ನೋಡಿ. ಕ್ಯಾನ್ ಯು ರಿವೈಟ್ ದ ಅದರ್ ಪ್ರೈಸಸ್ ಲೈಕ್ ದಿಸ್. ನೋಡಿ ನಾವು ಬರೀಬೋದು. ವಿಂಡ್ ದಟ್ ಈಸ್ ಸ್ಯಾಗಿಂಗ್, ಇದು ಆನ್ಸರು. ರೈನ್ ದಟ್ ಈಸ್ ಫಾಲಿಂಗ್, ಆಮೇಲೆ ಎ ಸಿಂಗರ್ ಹೂ ಇಸ್ ಚಾಂಟಿಂಗ್. ಇವು ಬರಬೇಕು ಆನ್ಸರ್ಗಳನ್ನ ನೀವು. ಆಮೇಲೆ 2ನೇ ಕ್ವಶನ್ನು, ವೈ ಡು ಯು ಥಿಂಕ್ ದ ಪೋಯೆಟ್ ಯೂಸಸ್ ದ ಶಾರ್ಟರ್ ಪ್ರೈಸಸ್. ಏಕೆ ಪೋಯೆಟು ಆ ಶಾರ್ಟರ್ ಪ್ರೈಸನ್ನು ಬಳಸ್ತಾ ಇದ್ರು ಕೇಳಿದ್ದಾರೆ. ದ ಪೋಯೆಟ್ ಯೂಸಸ್ ದಿಸ್ ಶಾರ್ಟರ್ ಪ್ರೈಸಸ್ ಟು ಮೇಂಟೈನ್ ಎ ಪ್ರಾಪರ್ ರೈಮ್. ಯಾವುದಕ್ಕೋಸ್ಕರ? ಒಂದು ಪ್ರಾಪರ್ ರೈಮನ್ನು ಮೇಂಟೈನ್ ಮಾಡೋದಕ್ಕೆ, ಅಥವಾ ನಿಮಗೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಒಂದು ಪ್ರಾಪರ್ ಪದ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಅವರು ಈ ರೀತಿ ಬರೀತಾರೆ. ಆ್ಯಂಡ್ ಟು ಗಿವ್ ಎ ಕ್ಲಿಯರ್ ಲೂಸಿಡ್ ಮೀನಿಂಗ್. ಒಂದು ಕ್ಲಿಯರ್ ಮೀನಿಂಗ್ನ ಕೊಡೋದಕ್ಕೆ ಅವರು ಈ ರೀತಿ ಪ್ರೈಸಸನ್ನು ಯೂಸ್ ಮಾಡ್ತಾರೆ. ಯಾವ ರೀತಿ ನೋಡ್ಕೊಳ್ಳಿ. ವಿಂಡ್ ದಟ್ ಈಸ್ ಸ್ಯಾಗಿಂಗ್, ರೈನ್ ದಟ್ ಈಸ್ ಫಾಲಿಂಗ್, ಇವೆಲ್ಲ ಪ್ರೈಸಸ್ನ ಕರೀತಾರೆ. ಅಥವಾ ಪೋಯಮನ್ನು ನೆನ್ಪಿಕೊಳ್ಳಿ. ನೀವು ಪೋಯಮ್ ನೆನ್ಪಿಕೊಂಡ್ರೆ ಗೊತ್ತಾಗ್ತದೆ. ನೆಕ್ಸ್ಟು 4ನೇ ಕ್ವಶನ್ನು, ದ ಪೋಯೆಟ್ ಸೇಸ್ ಬ್ಯೂಟಿ ಈಸ್ ಸೀನ್ ಆ್ಯಂಡ್ ಬ್ಯೂಟಿ ಈಸ್ ಹಿಯರ್ಡ್. ಲಿಸ್ಟ್ ಔಟ್ ದ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್ ಆರ್ ಹಿಯರ್ಡ್. ನೀವು ಯಾವ್ದು ಬೇಕಾದ್ರೆ ಬರಿಬೋದು. ನೀವೇನೆಲ್ಲ ಬ್ಯೂಟಿ ಥಿಂಗ್ಸ್ನ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅದನ್ನ ಬರೀಬೇಕು. ಐ ಹ್ಯಾವ್ ಸೀನ್ ಬ್ಯೂಟಿ ಇನ್ ಪೇಂಟಿಂಗ್ಸ್. ನಾನು ಚಿತ್ರಕಲೆಯಲ್ಲಿ ನೋಡಿದ್ದೀನಿ, ಪೇಂಟಿಂಗ್ಸಲ್ಲಿ ನೋಡಿದ್ದೀನಿ. ದ ಚಿರ್ಪಿಂಗ್ ಬರ್ಡ್, ಚಿರ್ಪಿಂಗ್ ಬರ್ಡ್ಸ್ ಅಂದರೆ ಏನು? ಹಕ್ಕಿಗಳ ಕೂಗು ಅಂತ ಅರ್ಥ. ಆ್ಯಂಡ್ ಪೋರ್ಟ್ರೇಸಲ್ಲಿ ನೋಡಿದ್ದೀವಿ. ಐ ಹ್ಯಾವ್ ಆಲ್ಸೋ ಹಿಯರ್ಡ್ ಇನ್ ರಸ್ಟ್ಲಿಂಗ್ ಲೀವ್ಸ್ ಆ್ಯಂಡ್ ದ ಬೀಟಿಂಗ್ ಆಫ್ ಡ್ರಮ್ಸ್. ಒಟ್ಟಿನಲ್ಲಿ ನೇಚರಲ್ಲಿ ಏನೆಲ್ಲ ಬರ್ತವೆ ಬ್ಯೂಟಿ, ಅವೆಲ್ಲ ನಾವು ಬರಿಬೋದು. ಆಯ್ತಾ? ನೀವೆಲ್ಲೆಲ್ಲಿ ಬ್ಯೂಟಿಯನ್ನು ನೋಡಿದ್ದೀರಾ ಅದನ್ನ ಬರೀರಿ. ನೀವು ಕ್ವಶನ್ ನಂಬರ್ 5, ದ ಪೋಯೆಟ್ ಸೇಸ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ವಾಟ್ ಥಿಂಗ್ಸ್ ಡಸ್ ಶಿ ಮೆನ್ಷನ್ ಹಿಯರ್. ಏನು ಕೇಳಿದರೆ? ವಾಟ್ ಥಿಂಗ್ಸ್ ಡಸ್ ಶಿ ಮೆನ್ಷನ್ ಹಿಯರ್. ಥಿಂಗ್ಸನ್ನು ಕೇಳಿದರೆ. ವೆನ್ ಡಸ್ ಶಿ ವಾಂಟ್ ಅಸ್ ಟು ಫಾಲೋ ದೆಮ್.
Answer, she mentions the beauty is found in good deeds, happy thoughts and kind actions. She wants us to follow them in our dreams and our work and even during our sleep. ಅರ್ಥಾಯ್ತಾ ನೋಡ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 6 ನೋಡಿ. Write a paragraph about beauty. You can use your own ideas along with the ideas in the poem. You may discuss with your partner. ಏನು ಕೇಳಿದ್ರೆ ಕ್ವಶನ್ನು, ಡೈರೆಕ್ಟ್ ಕ್ವಶನ್ನು. ರೈಟ್ ಎ ಪ್ಯಾರಾಗ್ರಾಫ್ ಅಬೌಟ್ ಬ್ಯೂಟಿ. ಬ್ಯೂಟಿ ಬಗ್ಗೆ ನಾವು ಒಂದು ಪ್ಯಾರಾನ ಬರಬೇಕು. ನಿಮ್ಮ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಯು ಕ್ಯಾನ್ ಯೂಸ್ ಯುವರ್ ಓನ್ ಐಡಿಯಾಸ್ ಅಲಾಂಗ್ ವಿತ್ ಯುವರ್ ಐಡಿಯಾಸ್. ಆ ಪೋಯಮ್ ಬಿಟ್ಟು ನೀವು ಓನ್ ಐಡಿಯಾ ಕೂಡ ಬರಿಬೋದು. ಅರ್ಥ ಆಯ್ತಾ? ಆ ಪೋಯಮ್ನಲ್ಲಿ ಬರೀಬೇಕಂತೇನಿಲ್ಲ, ನಿಮ್ಮ ಸ್ವಂತ ವಾಕ್ಯನೂ ಕೂಡ ಬರಿಬೋದು. ಆ ಪೋಯಮಲ್ಲಿ ಇದು ಕೂಡ ಬರೀರಿ ಮತ್ತು ನಿಮ್ಮ ಸ್ವಂತ ವಾಕ್ಯನೂ ಕೂಡ ಬರೀರಿ. ನಾನು ಫಾರ್ ಎಕ್ಸಾಂಪಲ್ ಆನ್ಸರ್ ಕೊಟ್ಟಿದ್ದೀನಿ, ನೀವು ಇದೇ ರೀತಿ ಕೂಡ ಬರಿಬೋದು ಅಥವಾ ನಿಮ್ಮದೇ ಓನ್ ಆನ್ಸರ್ನ ಬರಿಬೋದು. ನೋಡ್ಕೊಳ್ಳಿ. ಆನ್ಸರ್, ಬ್ಯೂಟಿ ಈಸ್ ಎ ಬ್ಲೆಂಡ್ ಆಫ್ ಕ್ವಾಲಿಟೀಸ್ ದ್ಯಾಟ್ ಪ್ರೊವೈಡ್ಸ್ ಪ್ಲೀಸರ್ ಟು ಅವರ್ ಈಸ್ ಆ್ಯಂಡ್ ಮೈಂಡ್. ಯಾವುದಕ್ಕೆ ಪ್ಲೀಸರ್ ಕೊಡ್ತದೆ, ಬ್ಯೂಟಿ ಯಾವುದಕ್ಕೆ ಸಂತೋಷ ಕೊಡ್ತದೆ, ನಮ್ಮ ಒಂದು ಕಣ್ಣುಗಳಿಗೆ ಮತ್ತು ಮೈಂಡ್ಗೆ. ಆಫರಿಂಗ್ ಎ ಶೂಟಿಂಗ್ ಎಫೆಕ್ಟ್. ಇಟ್ ಬೂಸ್ಟ್ಸ್ ಪಾಸಿಟಿವ್ ಇಮ್ಯಾಜಿನೇಷನ್ ಆ್ಯಂಡ್ enhances our inner potential, setting us on the right path to achieve our final goals. We can observe beauty in the blooming flowers, moving clouds, ಎಲ್ಲೆಲ್ಲಿ ಫ್ಲವರ್ಸಲ್ಲಿ, ಮೂವಿಂಗ್ ಕ್ಲೌಡ್ಸಲ್ಲಿ, ಮೋಡಗಳಲ್ಲಿ, ಆ್ಯಂಡ್ ರೈನ್ಬೋಸ್, ಕಾಮನ ಬಿಲ್ಲುಗಳಲ್ಲಿ. ಲೈಕ್ವೈಸ್ ವಿ ಕ್ಯಾನ್ ಹಿಯರ್ ಇಟ್ ಇನ್ ರನ್ನಿಂಗ್ ರಿವರ್ ವಾಟರ್ ಆ್ಯಂಡ್ ದ ಕೂಲ್. ನಾವು ಹರಿಯುತ್ತಿರೋ ನೀರಲ್ಲಿ ನೋಡ್ಬೋದು. ಅರ್ಥ ಆಯ್ತಾ? ಆಮೇಲೆ ಜೆಂಟಲ್ ಬ್ರೈಜು. ಅಲ್ಟಿಮೇಟ್ಲಿ ಟ್ರೂ ಬ್ಯೂಟಿ ಕ್ಯಾನ್ ಬಿ ಪ್ರಿಸೀವ್ಡ್ ಇನ್ ಸಮೋನ್ಸ್ ಗುಡ್ ಆ್ಯಂಡ್ ಕೈಂಡ್ ಆ್ಯಕ್ಷನ್ಸ್. ಒಟ್ಟಿನಲ್ಲಿ ನೀವು ಈ ಒಂದು ನೇಚರಲ್ಲಿ ಬ್ಯೂಟಿಯಲ್ಲಿ ನೋಡ್ತೀರಾ, ಅವನ್ನೆಲ್ಲ ಬರಿಬೋದು. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಪ್ಲೀಸರ್ ಟು ಅವರ್ ಈಸ್ ಆ್ಯಂಡ್ ಮೈಂಡ್ಸ್ ಎಲ್ಲೆಲ್ಲಿ ನೋಡ್ತೀವಿ ನಾವು, ಇನ್ನರ್ ಪೊಟೆನ್ಷಿಯಲ್ ನೋಡ್ತೀವಿ. ಆಮೇಲೆ ಬ್ಲೂಮಿಂಗ್ ಫ್ಲವರ್ಸಲ್ಲಿ, ಮೂವಿಂಗ್ ಕ್ಲೌಡ್ಸಲ್ಲಿ, ರೈನ್ಬೋಸಲ್ಲಿ, ಆಮೇಲೆ ರನ್ನಿಂಗ್ ವಾಟರಲ್ಲಿ ನೋಡ್ತೀವಿ. ಇವೆಲ್ಲ ಪಾಯಿಂಟ್ಸ್ನ ಬರೀಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 7 ನೋಡಿ. ದ ಪ್ರೇಸ್ ವಿಂಡ್ ಸೈಗಿಂಗ್ ಇನ್ personification. Give 2 more example of personification. You may take the help of your teacher. 2 ಎಕ್ಸಾಂಪಲ್ ಕೇಳಿದರೆ ಇದೇ ಕ್ವಶನ್ ನಿಮ್ಮ ಟೀಚರಿಗೆ ಕೇಳಿ. ಅರ್ಥ ಆಯ್ತಾ? ಯು ಮೇ ಟೇಕ್ ದ ಹೆಲ್ಪ್ ಆಫ್ ಯುವರ್ ಟೀಚರ್. ನಿಮ್ಮ ಟೀಚರ್ ಕೇಳಿದ್ರೆ ಅವ್ರಿಗೊಂದು 2 ಪಾಯಿಂಟ್ಸ್ ಹೇಳ್ತಾರೆ. ಇಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಅದರ್ ಎಕ್ಸಾಂಪಲ್ಸ್ ಕೂಡ ಬರಿಬೋದು ನೀವು. ಅದರ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಗುಡ್ ಡೀಡ್ಸ್ ಆ್ಯಂಡ್ ಹ್ಯಾಪಿ ಥಾಟ್ಸ್. ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸು ಇವೆರಡೂ ಕೂಡ ಪರ್ಸನಿಫಿಕೇಷನ್ ಆಗ್ತವೆ. ಅರ್ಥ ಆಯ್ತಾ? ಯಾವುದಕ್ಕೆ? ವಿಂಡ್ ಸೈಗಿಂಗ್ಗೆ. ನೋಡ್ಕೊಳ್ಳಿ, ನಿಮ್ಮ ಟೀಚರ್ ಕೂಡ ಕೇಳ್ಕೊಳ್ಳಿ, ಅವರು ಕೂಡ ಪಾಯಿಂಟ್ಸನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಅಟ್ಲೀಸ್ಟ್ 2 ಪಾಯಿಂಟ್ಸ್ನ ಬರೀರಿ. 2 more ಎಕ್ಸಾಂಪಲ್ ಕೇಳಿದರೆ. ಇಷ್ಟಾದರೆ ನಿಮ್ಮ ಈ ಒಂದು ಪೋಯಮ್ನ ಸಂಪೂರ್ಣ ಅಭ್ಯಾಸ ಕ್ವಶನ್ ಆನ್ಸರ್ ಮುಗಿತವೆ. ಓಕೆನಾ? ಈಗ ನಿಮ್ಮ ಇಂಗ್ಲೀಷ್ ವಿಷಯದ ಮೇಲೆ ಪ್ರೋಸು, ಪೋಯಮು ಎಲ್ಲವನ್ನೂ ಹಾಕ್ತಾಯಿದ್ದೀನಿ. ವೆಯ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಯಾವ ವಿಷಯದ, ಯಾವ ಪಾಠ ಅಥವಾ ಪದ್ಯದ ಕ್ವಶನ್ ಆನ್ಸರ್ ಬೇಕು ಕಮೆಂಟ್ ಹಾಕಿ. ಮತ್ತು ನಿಮಗೆ LB ಕೂಡ ಹಾಕ್ತೀನಿ. ವೆಯ್ಟ್ ಮಾಡಿ. ಎಲ್ಲ ವಿಷಯದ LB ಕ್ವಶನ್ಸು ವಿತ್ ಆನ್ಸರ್ ಹಾಕ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ಯೂನಿಟ್ ಟೆಸ್ಟಿಗೆ ಹೆಲ್ಪ್ ಆಗ್ತದೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.